ಬರೀ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಲೋಕಾಯುಕ್ತ ಸಲ್ಲಿಸುವಂತಹ ಈ ವರದಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕಂತಂದ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಭವಿಷ್ಯ ಕೂಡ ಇದರಲ್ಲಿ ಅಡಗಿದೆ ಅಂತಾನೆ ಹೇಳಬಹುದು. ಸೊ ಏನಿರಬಹುದು ಈ ವರದಿಯಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಕೂಡ ವರದಿಗಳು ಕೂಡ ಬರ್ತಾ ಇದೆ. ಏನೇನ್ ಡೀಟೇಲ್ಸ್ ಇದೆ? ಮಧು, ಪ್ರಮುಖವಾಗಿ ಈಗಾಗಲೇ ಏನು 14 ಮೂಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮೇಲೆ ಸಾಕಷ್ಟು ಆರೋಪಗಳು ಬಂದಿದ್ದು. ಅಂದರೆ ಈ ಒಂದು 14 ಸೈಟ್ಗಳನ್ನು ಸಿಎಂ ಅವರು ತಮ್ಮ ಪ್ರಭಾವವನ್ನು ಬಳಸಿ ಏನು ಸೈಟ್ಗಳನ್ನು ಪಡ್ಕೊಂಡಿದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಈ ಆರೋಪಕ್ಕೆ ಈಗ ಬಹುತೇಕ ಈ ಒಂದು ಆರೋಪ ಸುಳ್ಳು ಅನ್ನೋ ಒಂದು ರಿಪೋರ್ಟ್ ಅನ್ನು ಈಗ ಸಲ್ಲಿಕೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈಗಾಗಲೇ ಏನು SP ಉದ್ದೇಶ ಅಂದ್ರೆ ಲೋಕಾಯುಕ್ತ SP ಉದ್ದೇಶ ಈಗಾಗಲೇ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಆ ವರದಿಯಲ್ಲಿ ಪ್ರಮುಖವಾಗಿ ಈ ಒಂದು ಮೂಡಾ ಸೈಟ್ ಏನು ಪಡ್ಕೊಂಡಿದ್ರೆ ಈ ಒಂದು ಮೂಡಾ ಸೈಟ್ನಲ್ಲಿ ಸಿಎಂ ಅವರ ಪಾತ್ರ ಇದರಲ್ಲಿ ಎಲ್ಲೂ ಕೂಡ ಭಾಗಿಯಾಗಿರೋದು ಕಂಡು ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಈಗ ಅದರಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಸಾವಿರಾರು ಪುಟಗಳ ವರದಿಯನ್ನು ರೆಡಿ ಮಾಡ್ಕೊಂಡಿದ್ರೆ ಆ ವರದಿಯಲ್ಲಿ ಸಿಎಂ ಆಗಿರ್ಬೋದು ಮತ್ತೆ ಸಿಎಂ ಧರ್ಮಪತ್ನಿ ಆಗಿರ್ತಕ್ಕಂಥ ಧರ್ಮಪತ್ನಿಯವರಾಗಿ ಪಾರ್ವತಿ ಆಗಿರ್ಬೋದು, ಇವರ ಯಾವುದೇ ಪ್ರಭಾವ ಇದರಲ್ಲಿ ಬೀರಿಲ್ಲ ಅನ್ನೋ ಒಂದು ಈಗ ಸ್ಪಷ್ಟವಾದಂಥ ಮಾಹಿತಿಯಲ್ಲಿ ಉಲ್ಲೇಖ ಆಗಿದೆ ಅನ್ನೋ ಒಂದು ಮಾಹಿತಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇದರಲ್ಲಿ ಏನು ಇವರ ಬಳಿ ಕೆಸರೆ ಗ್ರಾಮದಲ್ಲಿರ್ತಕ್ಕಂಥ 3 ಎಕರೆ 16 ಗುಂಟೆ ಏನು ಜಮೀನಿದೆ ಆ ಒಂದು ಜಮೀನಿಗೆ ಬದಲಾಗಿ 50-50 ಅನುಪಾತದಲ್ಲಿ ಮೂಡಾದಲ್ಲಿ ಅಂದ್ರೆ ವಿಜಯನಗರದಲ್ಲಿರ್ತಕ್ಕಂಥ ಮೂಡಾದಲ್ಲಿ ಇರ್ತಕ್ಕಂಥ 14 ಸೈಟ್ಗಳನ್ನ ಬದಲಾಗಿ ಕೊಡಲಾಗಿದೆ ಅನ್ನೋ ಒಂದು ಮಾಹಿತಿ ಅಷ್ಟೇ ಇರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಏನು ಆ ಒಂದು ಮೂಡದ ಅಧಿಕಾರಿಗಳು ಏನಿದ್ದಾರೆ ಅವರು ಇವರು ಸೈಟ್ಗೆ ಅಪ್ಲಿಕೇಶನ್ ಹಾಕೊಳ್ತಾರೆ, ಆ ಅಪ್ಲಿಕೇಶನ್ನ ಅಪ್ರೂವ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿ ಬಲವಾಗಿ ಅಂದ್ರೆ ಸಿಎಂ ಆಗಿರ್ಬೋದು ಜೊತೆಗೆ ಪಾರ್ವತಿ ಆಗಿರ್ಬೋದು ಯಾವುದೇ ರೀತಿಯಂತ ಬಲ ಪ್ರಯೋಗ ಮಾಡ್ತಕ್ಕಂಥದ್ದು ಅಥವಾ ಒತ್ತಡವನ್ನು ಹಾಕ್ತಕ್ಕಂಥದ್ದು ಅಥವಾ ಯಾವುದೇ ರೀತಿಯಂತ ಏನು ಅವರ ಪ್ರಭಾವವನ್ನು ಬಳಸಿ ಸೈಟನ್ನು ಖರೀದಿ ಮಾಡ್ತಕ್ಕಂಥದ್ದು ಎಲ್ಲೂ ಕೂಡ ಅಂಶಗಳು ಸಿಕ್ಕಿಲ್ಲ. ಹಾಗಾಗಿ ಈ ಒಂದು ವರದಿಯಲ್ಲಿ ಈ ರೀತಿಯಾದಂಥ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ರೆ ಸಿಎಂ ಮತ್ತೆ ಅವರ ಧರ್ಮಪತ್ನಿ ಯಾವುದೇ ರೀತಿಯಂಥ ಪ್ರಭಾವವನ್ನು ಬಳಸಿ ಏನು ಸೈಟ್ಗಳನ್ನು ಖರೀದಿ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮಧು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.